ಎಷ್ಟು ಸಮಯವಾಯಿತು ಅವಳು ಇಲ್ಲಿಂದ ಹೋಗಿ? ನಾನಿಲ್ಲಿ ಕಾಯುತ್ತಿದ್ದೇನೆ ಎಂದು ಅವಳಿಗೆ ತಿಳಿದಿಲ್ಲವೇ? ಅಥವಾ ನೆನಪಿದ್ದರೂ ನನ್ನನ್ನು ಕಡೆಗಣಿಸುತ್ತಿದ್ದಾಳೆ? ಅಂದರೆ ನನ್ನ ಮಾತೆಂದರೆ ಅಷ್ಟು ಕೇವಲವಾಗಿ ಹೋಯಿತೆ ಅವಳಿಗೆ? ನಾನಾರು, ನನ್ನ ಶಕ್ತಿ ಸಾಮರ್ಥ್ಯವೇನು ಎಂದು ಅವಳಿಗೆ ತಿಳಿದಿದ್ದರೂ ಹಗಲಿರುಳೆನ್ನದೆ ನನ್ನನ್ನು ಕಾಯಿಸುತ್ತಿದ್ದಾಳೆ ಎಂದರೆ ಅವಳಿಗಿನ್ನೆಷ್ಟು ಸೊಕ್ಕಿರಬೇಕು? ಆ ದೇವಾನು ದೇವತೆಗಳೇ ನನ್ನ ಮುಂದೆ ಮಂಡಿ ಊರಿ ಕೂರುತ್ತಾರೆ. ಹೀಗಿರುವಾಗ ನಾನು ಅವಳ ಪ್ರೇಮವನ್ನು ಬಯಸಿ ಬಂದರೆ ಇಂತಹ ಅವಮಾನ ಮಾಡುವುದೇ? ಇಲ್ಲ, ಅವಳು ಮಾಡಿರುವ ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೇ ಇದ್ದರೆ ನಾನು ಸಾಮ್ರಾಟ ಕಾರ್ತವೀರ್ಯನೇ ಅಲ್ಲ. ರೇಣಿಕೆ, ನೀನು ಇಲ್ಲಿ? ಅದು ಎಷ್ಟು ಹೊತ್ತಿನಲ್ಲಿ? ನೀನೇ ಕೆಳಗೆ ಬರಲು ಹೋದೆ? ನಿನ್ನನ್ನು ನೋಡಬೇಕು ಎಂದೆನಿಸಿತು ಜಮದಗ್ನಿ. ನಿನ್ನೊಬ್ಬನನ್ನೇ ಈ ಕಾಡಿನಲ್ಲಿ ಬಿಟ್ಟು ನಾನು ಹೇಗೆ ಅರಮನೆಯಲ್ಲಿ ಇರಲಿ? ಅದಕ್ಕಾಗಿಯೇ ಬಂದೆ. ನನ್ನಿಂದಾಗಿ ನಿನ್ನ ನೆಮ್ಮದಿ ಹಾಳಾಯಿತಲ್ಲವೇ ಜಮದಗ್ನಿ? ಹಾಗನ್ನಬೇಡ ರೇಣಿಕೆ. ಈ ಲೋಕದಲ್ಲಿ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದೇ ನಿನ್ನ ಕಾರಣದಿಂದ. ನಾನು ಈ ಕಾಡಿನಲ್ಲಿದ್ದರೂ ನನ್ನ ಮನಸ್ಸು ನೆಮ್ಮದಿಯಿಂದ ತುಂಬಿಕೊಂಡಿದೆ ಎಂದರೆ ಅದಕ್ಕೆ ಕಾರಣವೇ ನೀನು ರೇಣಿಕೆ. ನಿನ್ನಿಂದ ನನಗೆ ಯಾವ ಕಷ್ಟವೂ ಇಲ್ಲ ರೇಣಿಕೆ. ಆದರೆ ಜಮದಗ್ನಿ, ನನ್ನ ಪ್ರೀತಿಯ ಕಾರಣದಿಂದಲೇ ಅಲ್ಲವೇ ನೀನೀಗ ವನವಾಸದಲ್ಲಿರುವುದು? ದಯವಿಟ್ಟು ನನ್ನನ್ನು ಕ್ಷಮಿಸು ಜಮದಗ್ನಿ. ಚೇಚೆ, ನೀನು ಮಾತನಾಡುತ್ತಿರುವೆ ರೇಣಿಕೆ. ಇದಾವುದು ನಿನ್ನಿಂದಾದದಲ್ಲ. ನಾನೊಬ್ಬ ದೊಡ್ಡ ಮನುಷ್ಯನಾಗಬೇಕು ಎಂದು ನೀನೆಷ್ಟು ಹಂಬಲಿಸಿದ್ದೆ. ಆದರೆ ನೀನು ನನ್ನ ಮೇಲಿಟ್ಟ ವಿಶ್ವಾಸವನ್ನು ಮುರಿದು ಬಿಟ್ಟೆ. ನಿಜ ಹೇಳಬೇಕು ಎಂದರೆ ನನಗೆ ನಿನ್ನ ಮುಂದೆ ನಿಂತು ಮಾತನಾಡುವ ಯಾವ ಯೋಗ್ಯತೆಯನ್ನು ಉಳಿಸಿಕೊಂಡಿಲ್ಲ ರೇಣಿಕೆ. ಇದೆಲ್ಲವೂ ನನ್ನಿಂದಲೇ ಆದ ಪ್ರಮಾದ. ಇದಕ್ಕೆ ಪರಿಹಾರ ನಾನೇ ಹುಡುಕಬೇಕು. ಆದರೆ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ರೇಣಿಕೆ. ನಾನು ಹೀಗೆಯೇ ಇದ್ದರೆ ಕೊನೆಯವರೆಗೂ ಹೀಗೆಯೇ ಎಲ್ಲರಿಂದಲೂ ದೂರವೇ ಉಳಿಯಬೇಕಾಗುತ್ತದೆ. ತಿರಸ್ಕಾರದ ಬಾಳನ್ನು ಬದುಕಬೇಕಾಗುತ್ತದೆ. ಶ್ರೀ ರೇಣುಕಾ ಎಲ್ಲಮ್ಮ